ಪದ್ಮಪುರಾಣದ ಆದಿಕಾಂಡದ 7ನೇ ಅಧ್ಯಾಯ. ಋಷಿಗಳು ಹೇಳಿದರು, ಎಲೆ ಸೂತನೇ, ಭಾರತ ವರ್ಷ, ಹೈಮವತ ವರ್ಷ ಮತ್ತು ಹರಿವರ್ಷ ಇವುಗಳ ಆಯು ಪ್ರಮಾಣವನ್ನು, ಬಲವನ್ನು, ಶುಭಾಶುಭಗಳನ್ನು, ಮುಂದೆ ನಡೆಯುವುದನ್ನು, ಹಿಂದೆ ನಡೆದುದನ್ನು, ಈಗ ನಡೆಯುವುದನ್ನು ನಮಗೆ ವಿಸ್ತಾರವಾಗಿ ಹೇಳು. ಸೂತನು ಹೇಳಿದನು, ಎಲೆ ಮುನಿವರ್ಯರೇ, ಭಾರತ ವರ್ಷದಲ್ಲಿ ಕೃತ, ತ್ರೇತ, ದ್ವಾಪರ, ಕಲಿ ಎಂಬುದಾಗಿ 4 ಯುಗಗಳು. ಅವುಗಳಲ್ಲಿ ಮೊದಲು ಕೃತಯುಗವು, ಅನಂತರ ತ್ರೇತಾಯುಗವು, ಆಮೇಲೆ ದ್ವಾಪರ ಯುಗವು, ಅನಂತರ ಕಲಿಯುಗವು. ತಪಸ್ವಿಗಳೇ, ಕೃತಯುಗದಲ್ಲಿ ಆಯು ಪರಿಮಿತಿಯು 4,000 ವರ್ಷಗಳು, ತ್ರೇತಾಯುಗದಲ್ಲಿ 3,000 ವರ್ಷಗಳು, ದ್ವಾಪರ ಯುಗದಲ್ಲಿ 2,000 ವರ್ಷಗಳು. ಈ ರೀತಿ ಭೂಮಿಯಲ್ಲಿ ಜನರು ಬದುಕುತ್ತಾರೆ. ಕಲಿಯುಗದಲ್ಲಿ ಆಯಸ್ಸಿಗೆ ನಿಯಮಿತವಾದ ಪ್ರಮಾಣವೇ ಇಲ್ಲವು. ಗರ್ಭದಲ್ಲೇ ಸಾಯುವುದು ಉಂಟು, ಹುಟ್ಟಿ ಸಾಯುವುದು ಉಂಟು. ಕೃತಯುಗದಲ್ಲಿ ಬ್ರಾಹ್ಮಣ ಕ್ಷತ್ರಿಯರು ಮಹಾಬಲಶಾಲಿಗಳಾಗಿಯೂ ದೃಢ ನಿಶ್ಚಯವುಳ್ಳವರಾಗಿಯೂ ಬುದ್ಧಿವಂತರಾಗಿಯೂ ಇರುವರು. ಹುಟ್ಟುವಾಗಲೇ ಇಂತಹ ಗುಣಗಳಿಂದ ಕೂಡಿರುವ ಈ ರೀತಿ ಸಾವಿರಾರು ಜನರು ಹುಟ್ಟಿದ್ದಾರೆ. ಅಲ್ಲದೆ ಬಲಿಷ್ಠರು, ಸುಂದರವಾದ ಆಕಾರದಿಂದ ಕೂಡಿಯೂ ಮತ್ತು ತಪಸ್ವಿಗಳಾಗಿಯೂ ಇರುವರು. ತ್ರೇತಾಯುಗದಲ್ಲಿ ಕ್ಷತ್ರಿಯರು ಉತ್ಸಾಹಶಾಲಿಗಳಾಗಿಯೂ ಶ್ರೇಷ್ಠ ಸ್ವಭಾವವುಳ್ಳವರಾಗಿಯೂ ಧರ್ಮ ಬುದ್ಧಿಯುಳ್ಳವರಾಗಿಯೂ ಸತ್ಯವಾದಿಗಳಾಗಿಯೂ ಸುಂದರರಾಗಿಯೂ ಶ್ರೇಷ್ಠವಾದ ಶರೀರವುಳ್ಳವರಾಗಿಯೂ ಧನಸ್ಸನ್ನು ಧರಿಸಿ ಮಹಾವೀರ್ಯರನ್ನು ಪ್ರದರ್ಶಿಸುವವರಾಗಿಯೂ ಇರುವರು. ಮತ್ತು ಯುದ್ಧದಲ್ಲಿ ಎಲ್ಲರೂ ಮೆಚ್ಚುವಂತೆ ಹೋರಾಡುವವರಾಗಿಯೂ ಎಲ್ಲರೂ ಚಕ್ರವರ್ತಿಗಳಾಗಿಯೂ ಆ ಕ್ಷತ್ರಿಯರು ಇರುವರು. ದ್ವಾಪರಯುಗದಲ್ಲಿ ಸರ್ವವರ್ಣದವರು ಉತ್ಸಾಹಶಾಲಿಗಳಾಗಿ ಪರಸ್ಪರ ಕೊಲೆಯಲ್ಲಿ ತಮ್ಮ ಪರಾಕ್ರಮವನ್ನು ತೋರಿಸುವರು. ಕಲಿಯುಗದಲ್ಲಿ ಮನುಷ್ಯರು ಕೋಪವುಳ್ಳವರಾಗಿಯೂ ತೇಜಸ್ಸಿಲ್ಲದವರಾಗಿಯೂ ಲೋಭಿಗಳಾಗಿಯೂ ಅನೃತ ಭಾಷಿಗಳಾಗಿಯೂ ಇರುವರು. ಈ ಯುಗದಲ್ಲಿ ಇತರರ ಉತ್ಕರ್ಷವನ್ನು ಸಹಿಸಲಾರರು. ತಾವೇ ಎಲ್ಲರಿಗಿಂತಲೂ ಮೇಲೆಂಬುದಾಗಿ ತಿಳಿದುಕೊಳ್ಳುವರು. ಇತರರ ಮೇಲೆ ಯಾವಾಗಲೂ ಕೋಪವನ್ನು ತೋರಿಸುವರು. ಇತರರನ್ನು ವಂಚಿಸುವರು. ಇತರರ ಗುಣಗಳಲ್ಲಿ ದೋಷವನ್ನೇ ಎಣಿಸುವರು. ದ್ರವ್ಯಾದಿಗಳಲ್ಲಿ ಅತ್ಯಾಶೆಯನ್ನು ತೋರಿಸುವರು. ಕೈಗೆ ಸಿಕ್ಕಿದ ವಸ್ತುಗಳಲ್ಲಿ ಮಮಕಾರವನ್ನು ತೋರಿಸುವರು. ದ್ವಾಪರಯುಗ ಮಧ್ಯದಲ್ಲಿ ಕಲಿಯುಗದಲ್ಲಿ ಹೇಳಿರುವ ಧರ್ಮಗಳು ಸಂಕ್ಷಿಪ್ತವಾಗಿರುವವು. ಭಾರತ ವರ್ಷಕ್ಕಿಂತಲೂ ಹೈಮವತ ವರ್ಷವು ಮೇಲಾಗಿರುವುದು. ಅದಕ್ಕಿಂತಲೂ ಹರಿವರ್ಷವು ಶ್ರೇಷ್ಠವಾದುದು. ಇಲ್ಲಿಗೆ ಆದಿಕಾಂಡದ 7ನೇ ಅಧ್ಯಾಯವು ಮುಗಿಯಿತು. ಶ್ರೀ ಮಹಾಪದ್ಮಪುರಾಣವನ್ನು ಶ್ರದ್ಧಾಭಕ್ತಿಯಿಂದ ಕೇಳಿದ ಮಾತ್ರದಿಂದಲೇ ಮುಕ್ತಿಯನ್ನು ಮತ್ತು ಸರ್ವತೀರ್ಥ ಸ್ನಾನವನ್ನು ಮಾಡಿದ ಪುಣ್ಯವನ್ನು ಹೊಂದುವರು. ಅಶ್ರದ್ಧೆಯಿಂದ ಕೇಳುವವರು ಕೂಡ ಪುಣ್ಯ ಸಮೂಹವನ್ನು ಹೊಂದುತ್ತಾರೆ.